ನಾನು ಹೇಳುತ್ತಿದ್ದೇನೆ ಸೀತೆ ಪರಮ ಪುನೀತೆ ಎಂದು. ಸೀತೆ ನಿನ್ನ ಅರಮನೆಯನ್ನು ಬಿಟ್ಟಾಗ ನಿನ್ನಿಂದಲೇ ಗರ್ಭವತಿಯಾಗಿದ್ದಳು. ಸೀತೆಯನ್ನು ಕಾಡಿನಲ್ಲಿ ನೋಡಿದ ನಾನು ಅವಳನ್ನು ರಕ್ಷಿಸಿ ನನ್ನ ಆಶ್ರಮಕ್ಕೆ ಕರೆತಂದು ಮಗಳಂತೆ ಸಾಕಿದೆ. ನನ್ನ ಆಶ್ರಮದಲ್ಲಿ ಈ ಮಕ್ಕಳ ಜನನವಾಯಿತು. ಈ ಮಕ್ಕಳಿಗೆ ನಾಮಕರಣ ಮಾಡಿದವನೂ ನಾನೇ, ಉಪನಯನ ಸಂಸ್ಕಾರವನ್ನು ಮಾಡಿದವನೂ ನಾನೇ. ಪ್ರಭು ಶ್ರೀರಾಮಚಂದ್ರ ತಮಗೆ ತಿಳಿದಿದೆ ಸೀತೆ ಪವಿತ್ರಳು ಎಂದು. ನಾನು ಎಂದಿಗೂ ಸುಳ್ಳಾಡುವುದಿಲ್ಲ ಶ್ರೀರಾಮಚಂದ್ರ. ನಾನು ಪ್ರಚೇತಸ ಎಂಬ ಮಹಾನ್ ಋಷಿಯ 10ನೆಯ ಮಗ. ಭಾರ್ಗವ ಗೋತ್ರ ನನ್ನದು. ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಿನ್ನ ಕಥೆಯನ್ನು, ನಿನ್ನ ರಾಮಾಯಣವನ್ನು ಮಕ್ಕಳಿಗೆ ತಿಳಿಸುವಂತಹ ಭಾಗ್ಯವನ್ನು ಪಡೆದವನು ನಾನು. ಕಾಯ ವಾಚ ಮನಸ ನಾನೆಂದಿಗೂ ಸುಳ್ಳಾಡುವುದಿಲ್ಲ. ಸೀತೆ ಪವಿತ್ರಳೇ ಅಲ್ಲದಿದ್ದರೆ, ಸೀತೆ ಅಶುದ್ಧಳೇ ಆಗಿದ್ದರೆ ಈ ತಪಸ್ಸಿನ ಫಲ ನನಗೆ ದೊರಕದೇ ಹೋಗಲಿ ಶ್ರೀರಾಮಚಂದ್ರ. ಸ್ವೀಕರಿಸು ರಾಮಚಂದ್ರ, ಲೋಕಮಾತೆಯನ್ನ ಸ್ವೀಕರಿಸು. ರಾಮಚಂದ್ರ ಉತ್ತರವೀಯಲಿಲ್ಲ. ಮಗಳೇ ಸೀತಾ, ಮಾತನಾಡು ತಾಯಿ, ಮಾತನಾಡು. ಕಾಷಾಯ ವಸ್ತ್ರವನ್ನು ಧರಿಸಿದ್ದಂತಹ ಸೀತಾ ಅಬಲೆಯಂತೆ, ಒಬ್ಬ ನಿರ್ಗತಿಗಳಂತೆ ಮುಂದೆ ಬಂದು ತನಗೂ ಸ್ವಾಮಿಗೂ ಸಂಬಂಧವೇ ಇಲ್ಲದಂತೆ ಪ್ರಭುವನ್ನ ದೊರೆಗಳೇ ಎಂದು ಸಂಬೋಧನೆ ಮಾಡುತ್ತಾಳೆ. ದೊರೆಗಳೇ, ನಾನು ಎಂದು ನ್ಯಾಯಕ್ಕಾಗಿ ನಡುಬೀದಿಯಲ್ಲಿ ಈ ರೀತಿ ನಿಂತವಳಲ್ಲ. ನ್ಯಾಯ ಭಿಕ್ಷೆಗಾಗಿ ನಾನು ಕೈ ಒಡ್ಡಿದವಳಲ್ಲ. ಆದರೆ ಗುರುಗಳ ಆಣತಿಯಂತೆ ಎಂದು ಮುಂದೆ ಬಂದು ನಿಂತಿದ್ದೇನೆ. ನಾನು ಹೆಚ್ಚು ಮಾತನಾಡುವುದಿಲ್ಲ, ಮಾತನಾಡಿ ಪ್ರಯೋಜನವೂ ಇಲ್ಲ. ಆದರೆ ಒಂದು ಮಾತು, ಶಪಥ ಬೇಕೆಂದಿರಿ. ಪ್ರಭು, ಎಷ್ಟು ಭಾರಿ ಮಾಡಬೇಕು ಶಪಥ. ಅಂದು ರಾವಣನಿಂದ ಅಪಹರಿಸಲ್ಪಟ್ಟ ನಾನು ಅನುಭವಿಸಿದ ವೇದನೆ, ಅಣು ಅಣುವಿನಲ್ಲೂ ಗಳಿಗೆಯಲ್ಲೂ ತಮಗಾಗಿ ಕಾದು ಕುಳಿತಿದ್ದ ನನ್ನನ್ನ ಅಗ್ನಿ ಪರೀಕ್ಷೆ ಮಾಡು ಎಂದಿರಿ. ನನಗ್ಯಾವ ಮುನ್ಸೂಚನೆಯನ್ನು ಕೊಡಲಿಲ್ಲ. ಅದು ಸೈನಿಕರ ಎದುರಿನಲ್ಲಿ ನನ್ನ ಪಾವಿತ್ರತೆಯ ಪರೀಕ್ಷೆಯನ್ನು ಒಡ್ಡಿದಿರಿ. ಏನೆಂದಿರಿ? ಇದು ನನಗಾಗಿ ಅಲ್ಲ, ಲೋಕಕ್ಕಾಗಿ ಎಂದು ಕೇಳಿದಿರಿ ಸ್ವಾಮಿ. ಸ್ವತಃ ಅಗ್ನಿದೇವನೇ ಬಂದು, ದೇವಾನುದೇವತೆಗಳು ಅಲ್ಲದೆ ನನ್ನ ಮಾವಂದಿರಾದ ದಶರಥ ಚಕ್ರವರ್ತಿಯು ಬಂದು ಸೀತೆ ಪವಿತ್ರಳು ಎಂದು ಸಾಕ್ಷಿ ನುಡಿದರು. ಪುನಃ ಕೇಳುತ್ತೀರಿ ಅಲ್ಲ, ನಾನು ಪವಿತ್ರಳೇ ಅಲ್ಲವೇ ಎಂಬುದನ್ನು. ಪ್ರಭು, ನ್ಯಾಯಕ್ಕಾಗಿ ನಿಂತಿರುವ ಒಬ್ಬ ನಿರ್ಗತಿಕ ಮಹಿಳೆ ಮಾತ್ರ ನಾನು. ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತಿರುವ ನೀವು ನನಗೆ ನ್ಯಾಯವನ್ನ ಹೇಳಬೇಕು. ಅಗ್ನಿ ಪರೀಕ್ಷೆ ಮುಗಿಸಿ ಬಂದ ಮೇಲೆ ಎಷ್ಟು ಬಾರಿ ಶಪಥವನ್ನು ಮಾಡಬೇಕು, ಎಷ್ಟು ಬಾರಿ ಕೂಗಿ ಹೇಳಬೇಕು ನಾನು ಪವಿತ್ರಳು ಎಂದು. ನಾನು ಶಪಥ ಮಾಡಿದರೆ ಅರಮನೆಯಲ್ಲಿ ಸ್ಥಾನ ಕೊಡುತ್ತೇನೆ ಎಂದಿರಿ. ಇನ್ನು ನಾನು ಅರಮನೆಯಲ್ಲಿ ಬಂದು ಮಾಡುವುದೇನು? ಎಲ್ಲ ಅಗ್ನಿ ಕಾರ್ಯಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಹವ್ಯ ಕವ್ಯಗಳಲ್ಲಿ, ಯಾತ್ರೆಗಳಲ್ಲಿ ನಿಮ್ಮೊಡನೆ ನಿಂತು ಸಹಧರ್ಮಿಣಿಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಈಗಲೂ ಕೂಡ ಈ ನನ್ನ ಮಕ್ಕಳನ್ನು, ಈ ನಿಮ್ಮ ಮಕ್ಕಳನ್ನು ನಿಮಗೆ ಒಪ್ಪಿಸಿ ಪಿತೃಋಣ ಕಾರ್ಯವನ್ನು ನೀವು ಮಾಡಲು, ನಿಮಗೆ ಸಹಾಯ ಮಾಡಲು ನನ್ನ ಕರ್ತವ್ಯವನ್ನು, ಸಹಧರ್ಮಿಣಿ ಎಂಬ ನಮ್ಮ ಕರ್ತವ್ಯವನ್ನು ಕೂಡ ನಾನು ಮಾಡಿದ್ದೇನೆ. ಇನ್ನು ನಿಮ್ಮ ಅರಮನೆಗೆ ಬಂದು ನಾನು ಮಾಡುವುದೇನು? ಇನ್ನು ನಾನು ಬದುಕಿದ್ದಾದರೂ ಪ್ರಯೋಜನ. ಈಗ ಕಲಲಿದ ರಾಮಚಂದ್ರ, ಪ್ರಭುಗಳೇ, ಮಹರ್ಷಿಗಳೇ, ಗುರುಗಳೇ,
ಸೀತೆ ಶುದ್ಧಳು ಎಂಬುದು ನನ್ನ ಅಂತರಾತ್ಮಕ್ಕೆ ತಿಳಿದಿದೆ. ಆದರೆ ತಿಳಿಯಬೇಕಾದದ್ದು ಈ ಲೋಕಕ್ಕೆ, ಈ ಲೋಕದ ರಾಜ ನಾನು. ಮಕ್ಕಳಿಗೆ ತಂದೆಯಂತೆ ಇರಬೇಕಾದವನು, ಮಕ್ಕಳಿಗೆ ಮಾರ್ಗದರ್ಶಕನಾಗಿರಬೇಕಾದವನು. ಲೋಕಾಪವಾದಕ್ಕೆ ಹೆದರಿ, ಲೋಕಾಪವಾದಕ್ಕೆ ಅದಕ್ಕೋಸ್ಕರವಾಗಿ ನಾನು ಸೀತೆಯನ್ನು ಕಾಡಿಗೆ ಕಳುಹಿಸಿದೆ. ಇದು ನನ್ನ ರಾಜಧರ್ಮ. ಈಗ ಸೀತೆ ಶಪಥವನ್ನು ಮಾಡಿದರೆ ಪುನಃ ಅವಳನ್ನು ಪರಿಗ್ರಹಿಸಿ ಅರಮನೆಗೆ ಕರೆದೊಯ್ದು ಎಲ್ಲವೂ ಸುಖಾಂತವಾಗುವುದಲ್ಲವೇ? ವಾಲ್ಮೀಕಿ ಮಹರ್ಷಿಗಳೇ, ತಾವು ಹೇಳಿ, ನಾನು ಮಾಡಿದ್ದು ತಪ್ಪೇ ಎಂದು ಶ್ರೀರಾಮಚಂದ್ರ ವಾಲ್ಮೀಕಿ ಮಹರ್ಷಿಗಳನ್ನು ಕೇಳುತ್ತಿದ್ದಾನೆ. ಪ್ರಭು, ಈಗ ನಾನು ಒಬ್ಬ ಪ್ರಜೆಯಾಗಿ, ರಾಜನಾಗಿ ನೀವು ಕೇಳಿದ ಪ್ರಶ್ನೆಗೆ ಒಬ್ಬ ಪ್ರಜೆಯಾಗಿ ನಾನು ಉತ್ತರವನ್ನು ಕೊಡುತ್ತಿದ್ದೇನೆ. ಪ್ರಜೆಗಳನ್ನು ರಂಜಿಸುವುದರಿಂದ ರಾಜನೆನಿಸಿಕೊಳ್ಳುತ್ತಾನೆ. ಆದರೆ ಈ ಲೋಕಕ್ಕೆ ಬರೀ ರಂಜನೆ ಪಡೆಯುವುದಕ್ಕೋಸ್ಕರ ಅವರ ಕರ್ತವ್ಯವಲ್ಲ, ಈ ಲೋಕಕ್ಕೂ ಒಂದು ಕರ್ತವ್ಯ ಎನ್ನುವುದಿದೆ. ಬಾಯಿಗೆ ಬಂದಂತೆಲ್ಲ ಹರಡುತ್ತಾ ಮಹಾನ್ ಪುರುಷರನ್ನ, ಅವರ ಚಾರಿತ್ರ್ಯವನ್ನ ಮನಸ್ಸಿಗೆ ಬಂದಂತೆ ದೂಷಿಸುತ್ತಾ ಅದೇ ದೊಡ್ಡ ವಿಷಯ ಎಂದು ಕಾಲ ಕಳೆಯುವ ಈ ಲೋಕಕ್ಕೆ ರಾಜನು ಕಿವಿ ಕೊಡಬಾರದು. ಲೋಕ ಎನ್ನುವುದು ಯಾವುದು? ವ್ಯಕ್ತಿಗಳ ಸಮಷ್ಟಿಯಷ್ಟೇ. ವ್ಯಕ್ತಿ ಕೈಗೆ ಸಿಗಬಹುದೇ ವಿನಃ ಲೋಕ ಕೈಗೆ ಸಿಗಲಾರದು ಪ್ರಭು. ಉದಾಹರಣೆಗೆ ತ್ರೇತಾಯುಗ ಮುಗಿಯುತ್ತಾ ಬಂದಿದೆ. ತ್ರೇತಾಯುಗ ಮುಗಿದ ನಂತರ ಈ ಲೋಕದ ಜನ ರಾಮನೇ ಇರಲಿಲ್ಲ ಎಂದಾರು, ರಾಮನೇ ಅಯೋಧ್ಯೆಯಲ್ಲಿ ಹುಟ್ಟಲಿಲ್ಲ ಎಂದಾರು, ರಾಮನಿಗೂ ಸೀತೆಗೂ ಸಂಬಂಧವೇ ಇಲ್ಲ ಎಂದಾರು, ರಾವಣನೇ ಶ್ರೇಷ್ಠ ಎಂದು ಹೇಳಿಯಾರು. ರಾವಣನ ದೃಷ್ಟಿಯಿಂದ ಜೀವನವನ್ನು ನೋಡುತ್ತಾ ನಿನ್ನ ಸಚ್ಚಾರಿತ್ರವನ್ನು, ಸೀತಾಮಾತೆಯ ಪಾತಿವ್ರತೆಯ ಚರಿತ್ರೆಯನ್ನು ಕೂಡ ಅಲ್ಲಗೆಳೆದಾರು ಪ್ರಭು ಈ ಲೋಕದ ಜನ. ಆಗ ಅಲ್ಲಿರುವಂತಹ ರಾಜ ಈ ಲೋಕಕ್ಕೆ ಬೆಲೆ ಕೊಡಬೇಕೆ? ರಾಜ ಯಾರಿಗೆ ಬೆಲೆ ಕೊಡಬೇಕು ಎನ್ನುವುದು ನಿಯಮವಿದೆ. ಆ ನಿಯಮದ ಉಲ್ಲಂಘನೆಯಾಗಬಾರದು. ಯಾರೋ ಮಾಡಿದ ತಪ್ಪಿಗೆ, ಲೋಕದ ತಪ್ಪಿಗೆ ಕರ್ತವ್ಯವೇ ಎನ್ನುವಂತೆ ಬಾಯಿಗೆ ಬಂದು ಹರಡಿದಂತಹ ಈ ಲೋಕದ ಅಪವಾದಕ್ಕೆ ಹೆದರಿ ಲೋಕಮಾತೆಗೆ ಶಿಕ್ಷೆಯೇ ಪ್ರಭು ಬೇಡ. ಈ ಲೋಕಮಾತೆ ಸೀತಾ ಎಷ್ಟು ನೋವನ್ನು ಅನುಭವಿಸಿದ್ದಾಳೆ ಎಂದು ನಾನು ನೋಡಿದ್ದೇನೆ ಪ್ರಭು. ಅದನ್ನು ನಿನಗೆ ಯಾವ ರೀತಿಯಲ್ಲಿ ಹೇಳಲಿ? ಸ್ವೀಕರಿಸು ಪ್ರಭು, ನಿನ್ನ ಮಕ್ಕಳನ್ನು ಸ್ವೀಕರಿಸು, ಲೋಕಮಾತೆಯನ್ನು ಸ್ವೀಕರಿಸು ಪ್ರಭು. ಶ್ರೀರಾಮಚಂದ್ರ ಶಾಂತನಾಗಿ ಕೇಳುತ್ತಲೇ ಇದ್ದ, ಪ್ರತ್ಯುತ್ತರವನ್ನು ಕೊಡಲೇ ಇಲ್ಲ. ಮಾಡು ಮಗಳೇ, ನಾನು ಇಷ್ಟು ಹೇಳಿಯೂ ಶ್ರೀರಾಮಚಂದ್ರನಿಗೆ ನಿನ್ನ ಶಪಥ ಬೇಕೆನಿಸಿದೆ. ಎಲ್ಲವನ್ನೂ ಮುಂದೆ ಏನಾಗಬಹುದು ಎನ್ನುವುದನ್ನು ತಿಳಿದಿದ್ದ ವಾಲ್ಮೀಕಿ ಮಹರ್ಷಿಗಳು, ಮಾಡು ಸೀತಾ, ಶಪಥವನ್ನು ಮಾಡು. ನಿಶ್ಚಲ ಮನಸ್ಸಿನಿಂದ ಬಂದು ನಿಂತಹ ಸೀತಾಮಾತೆ ಶಪಥವನ್ನು ಮಾಡುತ್ತಿದ್ದಾಳೆ. ನಾನು ಸದಾಕಾಲವು ಶ್ರೀರಾಮಚಂದ್ರನನ್ನೇ ಪತಿ ಎಂದು ಅನುಭವಿಸಿ ಪ್ರಾರ್ಥಿಸುತ್ತಿದ್ದುದಾದು ಸತ್ಯವಾದರೆ, ಹೇ ಭೂಮಾತ, ನಿನ್ನ ಗರ್ಭದಲ್ಲಿ ನನಗೆ ಸ್ಥಳವನ್ನು ನೀಡು. ಹೇ ಮಾತಾ, ನಾನು ಕಾಯ ವಾಚ ಮನಸ ಶ್ರೀರಾಮಚಂದ್ರನನ್ನೇ ಪತಿ ಎಂದು ಸ್ವೀಕರಿಸಿದ್ದು ಸತ್ಯವಾದರೆ, ಹೇ ಭೂಮಾತ, ನನಗೆ ನಿನ್ನ ಭೂಗರ್ಭದಲ್ಲಿ ಅವಕಾಶವನ್ನು ಕೊಡು. ಹೇ ಮಾತಾ, ನನ್ನ ಪತಿಯನ್ನೇ ಶ್ರೀರಾಮಚಂದ್ರನನ್ನೇ ಅನವರತ ನಾನು ಚಿಂತಿಸುತ್ತಿರುವುದು ಸತ್ಯವಾದರೆ, ಹೇ ಭೂಮಾತ, ನಿನ್ನ ಭೂಗರ್ಭದಲ್ಲಿ ನನಗೆ ಅವಕಾಶವನ್ನು ನೀಡು. ಭೂಮಾತ ಮಾಧವಿ, ನನ್ನನ್ನು ನಿನ್ನೊಳಗೆ ಸೇರಿಸಿಕೋ ತಾಯಿ. ಈ ಮಾನವ ಜನ್ಮ ಸಾಕು. ಯಾವ ಪ್ರತಿವ್ರತೆಗೂ ಈ ನನ್ನ ಕಷ್ಟ ಬರದೇ ಹೋಗದೆ ಇದೇ ಶಪಥ ಕಡೆಯಾಗಲಿ. ಭೂಮಾತ, ನನ್ನನ್ನು ಕರೆದುಕೋ. ಭೂಮಾತ, ನನ್ನನ್ನು ಕರೆದುಕೋ.
ಕ್ಷಣಕಾಲ ಸ್ತಂಭೀಭೂತನಾದಂತಹ ರಾಮಚಂದ್ರ ತಟ್ಟನೆ ಎದ್ದ, ತಟ್ಟನೆ ಓಡಿದ. ಹೇ ವಸುದೇ, ಹೇ ಭೂಮಾತಾ, ನನಗೆ ಮೋಸ ಮಾಡಬೇಡ, ನನ್ನ ಕೋಪವನ್ನು ಕೆರಳಿಸಬೇಡ, ನನ್ನ ಸೀತೆಯನ್ನು ನನಗೆ ನೀಡು. ಭೂಮಾತಾ, ನನ್ನ ಸೀತೆಯನ್ನು ನನಗೆ ನೀಡು. ಅಂದು ರಾವಣ ಸೀತೆಯನ್ನು ಕತ್ತೊಯ್ದಾಗಲೂ ನಾನು ಸೀತೆಯನ್ನು ಕರೆದು ತರಲಿಲ್ಲವೇ? ಸೇತುವೆಯನ್ನು ಕಟ್ಟಿ ನಾನು ಸೀತೆಯನ್ನು ಕರೆತರಲಿಲ್ಲವೇ? ನನ್ನ ಸಾಮರ್ಥ್ಯವನ್ನು ಕೆಣಕಬೇಡ ಭಾಗವತ. ಸೀತೆಯನ್ನು ಕೊಡು, ನನಗೆ ಸೀತೆಯನ್ನು ಕೊಡು, ನನಗೆ ಸೀತೆ ಬೇಕು, ನನಗೆ ಸೀತೆ ಬೇಕು. ಹೇ ಲಕ್ಷ್ಮಣ, ನನ್ನ ಬಿಲ್ಲು ಬಾಣಗಳನ್ನು ಇದೋ ಈ ಭೂಮಿಯನ್ನು ಇಬ್ಬಾಗ ಮಾಡಿ ನಾಶ ಮಾಡಿ ನನ್ನ ಸೀತೆಯನ್ನು ನಾನು ಕರೆದು ತರುತ್ತೇನೆ. ಲಕ್ಷ್ಮಣ ಕರಡುತ್ತಾನೆ, ಕರಡುತ್ತಾನೆ, ಬೆಕ್ಕಿ ಬೆಕ್ಕಿ ಅಳುತ್ತಾನೆ. ಶ್ರೀರಾಮಚಂದ್ರ ಅಶರೀರವಾಣಿಯಾಗಿದೆ ಬ್ರಹ್ಮದೇವನಿಂದ. ರಾಮಚಂದ್ರ, ಶ್ರೀರಾಮಚಂದ್ರ, ನೆನಪಿಗೆ ತಂದುಕೋ, ನೆನಪಿಗೆ ತಂದುಕೋ. ಈ ಪಾಮರನ ಆಟ ಸಾಕು. ನೀನಾರೆಂಬುದನ್ನು, ಆ ಮಹಾವಿಷ್ಣುವಿನ ಅವತಾರವೆಂಬುದನ್ನು ನೀನು ಜ್ಞಾಪಿಸಿಕೋ. ಸೀತೆ ಪರಮ ಪವಿತ್ರಳು, ನಿನಗಾಗಿ ವೈಕುಂಠದಲ್ಲಿ ಕಾಯುತ್ತಿರುವಳು. ತ್ರೇತಾಯುಗ ಮುಗಿಯುತ್ತಾ ಬಂದಿದೆ ಶ್ರೀರಾಮ, ಜ್ಞಾಪಿಸಿಕೋ. ಈ ಪಾಮರನ ಆಟವನ್ನು ಸಾಕು ಮಾಡು ಎಂದು ಕೇಳಿದಂತ ಶ್ರೀರಾಮನ ಕಣ್ಣುಗಳಿಂದ ಅಶ್ರುಧಾರೆ ಬರುತ್ತಲೇ ಇದೆ. 12 ವರ್ಷಗಳ ಕಾಲ ತಾಯಿಯೊಡನೆ ಸಂತೋಷದಿಂದ ಕಾಲ ಕಳೆದಿದ್ದ ಮಕ್ಕಳು ಎಂದೂ ಕಾಣದಿದ್ದ ತಂದೆಯನ್ನು ಈಗ ಕಾಣುತ್ತಿದ್ದಾರೆ. ಎಂದೂ ಕಾಣುತ್ತಿದ್ದ ತಾಯಿಯನ್ನು ಈಗಲೂ ಕಳೆದುಕೊಂಡಿದ್ದಾರೆ. ತಮ್ಮ ತಂದೆ ತಮ್ಮನ್ನು ಒಪ್ಪಿಕೊಳ್ಳುವನೋ ಇಲ್ಲವೋ ತಿಳಿದಿಲ್ಲ. ವಾತ್ಸಲ್ಯಮಯಿಯಾದ ತಾಯಿ ಇನ್ನಿಲ್ಲ. ಕಣ್ಣೀರು ಸುರಿಸುತ್ತಾ ಬಾಲಕರು ಅಳುತ್ತಾ ನಿಂತಿದ್ದನ್ನು ಕಂಡು ವಾಲ್ಮೀಕಿ ಮಹರ್ಷಿಗಳು ಮಕ್ಕಳನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನ ಪಾದಕ್ಕೆ ಒಪ್ಪಿಸಿ, ಶ್ರೀರಾಮಚಂದ್ರ ಒಪ್ಪಿಸಿಕೋ, ನಿನ್ನ ಮಕ್ಕಳನ್ನು ಒಪ್ಪಿಸಿಕೋ. ಮಕ್ಕಳನ್ನು ಮೊದಲ ಬಾರಿಗೆ ಬಾಚಿ ತಪ್ಪಿದ ಶ್ರೀರಾಮಚಂದ್ರ ಗಳಗಳನ್ನೇ ಅಳುತ್ತಾ ಸೀತೆಯನ್ನು ಮನದಲ್ಲೇ ನೆನೆಯುತ್ತಾ ಅಯೋಧ್ಯೆಯ ಕಡೆಗೆ ಹೊರಟಿದ್ದಾನೆ ಶ್ರೀರಾಮಚಂದ್ರ. ನಂತರ ಮಕ್ಕಳ ಒಡನೆ ರಾಜ್ಯಾಭಿಷಕ್ತನಾಗಿ ಹಲವಾರು ವರ್ಷಗಳ ಕಾಲ ರಾಜ್ಯವನ್ನಾಡಿದ ಶ್ರೀರಾಮಚಂದ್ರ ನಂತರ ಮಕ್ಕಳಿಗೆ ರಾಜ್ಯವನ್ನು, ತಮ್ಮಂದರಿಗೆ ರಾಜ್ಯವನ್ನ ವಹಿಸಿಕೊಟ್ಟು ನಡೆದಿದ್ದಾರೆ ವೈಕುಂಠಕ್ಕೆ. ಎಲ್ಲರೂ ಸೇರಿ ಶ್ರೀರಾಮಚಂದ್ರನಿಗೆ ಮಂಗಳವನ್ನು ಮಾಡೋಣ. Jai
ಕುಶಲವರ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಶ್ರೀರಾಮಚಂದ್ರ ಮಂಗಳವೂ ಕುಶಲವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮತ್ತೊಮ್ಮೆ ಶ್ರೀಕೃಷ್ಣ ವೃಂದಾವನಕ್ಕೂ ಹಾಗೂ